ದೇವರಿಗೆ ಹೂ ಹುಡುಕರು ಆಯ್ತಂದ್ರೆ ಕೊಯ್ಯುಕನಲ್ಲಿ ಬಂದೆ ಬೆಳಿಗ್ಗೆ ಮುಂಚೆ. ದೇವರಿಗಾರು ಹೂ ಹುಡುಕಾಗ್ತಲ್ಲ, ಇಲ್ಲಿ ಸುಮ್ಮನೆ ರಸ್ತೆ ಬದಿಗೆ ಇತ್ತಪ್ಪ, ಯಾರು ಕೊಯ್ಯೋರು ಇಲ್ಲಕ್ಕಂತ ಮಸ್ತ್ ಹೂ ಬಿಟ್ಕೊಂಡಿದ್ದಾನೆ. ಅದೇ ಮನೆ ಬದಿಗೆಲ್ಲ ಹೂವಿನ ಗಿಡ ನಟ್ರಿ ಇಷ್ಟು ಹೂ ಆತಿಲ್ಲ, ಇಲ್ಲಿ ರಸ್ತೆ ಬದಿಗೆ ಯಾರು ಕೊಯ್ಯೋರಿಲ್ಲ, ಮಸ್ತ್ ಹೂ ಬಿಟ್ಕೊಂಡಿದ್ಕೊಂಡು ದೇವರಿಗಾರು ಹುಡುಕಾತಿದ್ದೆ. ಕೊಯ್ಯುವಂದಲ್ಲಿ ಹೊರ ಕೊಯ್ಯಕ್ಕೆ ಸಿಕ್ಕುದು ಇಲ್ಲ ಬಿದ್ದು ಒಂದು ಕೊಕ್ಕಿ ಇದ್ದಿರು ಆತಿದ್ದಿತ್ತು. ಅಯ್ಯ ಬ್ಯಾ ನನ್ನ ಸೀರೆಗೆಲ್ಲ ಚುಂಗತ್ಕಂತೆ ಅಂತ ಕತಿ ಹರಾರು ಬಂದಂಗಿತ್ತಲ್ಲ, ಸಾಲಿ ಆತಿ ಹೂ ಕೊಯ್ಯೋದು ಸಾವಸ್ ಬೇಡತ್ತೆ. ಇದು ಎಂತ ಹತ್ಕಂತಪ್ಪ ಸೀರೆಗೆ ಎಲ್ಲ ಬದಿ ಹರಾರು ಬಂದಂಗಿತ್ತು. ಕಿಚ್ಚಿಡ್ದಾಗೆ ಆಯ್ತು ಹೂ ಕೊಯ್ಕಂದ್ರೆ ನಾನು ಹೂವಿನ ಗಿಡದಾಗೆ ಅಂತ ಇದ್ದಿತ್ತೇನು. ಎಲ್ಲ ಬದಿ ಗಿಡದಾಗಿತ್ತು ಮೈ ಸಾಲಿ ಆಯ್ತು. ಓದ್ಯಾ ಹೂವಿನ ಗಿಡ ನೇತಂತಾಗಿತ್ತು ಎಂತ ಆಗ್ಬಿಡಿತ್ತು. ಓ ರಮಣಿಗೆ ಅಂತ ಇಲ್ಲ ಎಂತ ಹೂವಿನ ಗಿಡದ ನೇತಾಡ್ತಿಲ್ಲ ಎಂತ ಆಯ್ತು ನಿಂಗೆ? ಅಯ್ಯೋ ಕಿಚ್ಚಿಡ್ದು ಯಾಕೆ ಅಲ್ಲಿ ಹೂ ನೇಲತ್ತಲ್ಲ ನಮ್ಮನೆ ಹೂ ಕಣ್ ಚಂದ ಅದ ತೋರ್ತು ಮರತಿ ಹಂಗಾರೆ ಒಂದು 4 ಹೂವರ ಕೊಯ್ಕೊಂಡು ದೇವ್ರ ಪಡ್ಕರ್ ವ್ಯಕ್ತಿ ಅನ್ನೋದು ಹೇಳಿ ಕೊಯ್ಕಂದ್ರೆ ಅದು ಮೈ ತುಂಬ ಹತ್ಕಂತಪ್ಪ ಎಂಥದೇನು ಕಿಚ್ಚಿಡ್ದು ಹೂ ಬೇಡ ಎಂತ ಬೇಡ ಹೆಟ್ ನಂಗೆ ಬ್ಯಾಡ್ದಿದ್ದಲ್ದ ನಾನು ಸುಮ್ಮನೆ ದಾರಿ ಮೇಲೆ ಹಾಕೊಂಡು ಬ್ಯಾಡ್ದಿದ್ದು ಮಾಡ್ಕೊಂಡಿದ್ದೆ ಮೈ ಎಲ್ಲ ಹರಾರು ಬಂದಂಗಿತ್ತು. ಅಲ್ಲ ಯಾರ ಅಬಿಯಲ್ಲಿ ಹೊಡಿ ಕೊಯ್ಯಕ್ಕೂ ಹತ್ರ ಕ್ವಾಡ್ಜದ್ ಬುದ್ಧಿ ಅದ ಅದಕ್ಕೆ ಯಾರು ಹೂ ಕೊಯ್ಲ ಇಲ್ದಿರ ಅಲ್ಲಿ ಹೂ ಇರ್ತಿತ್ತು ಇಷ್ಟೊತ್ತಿಗೆ ಎಲ್ಲ ಕೊಯ್ಕೊಂಡು ಹೋಗ್ತಿದ್ಯಾ ಕ್ವಾಡ್ಜದ್ ಬುದ್ಧಿ ಅದು ಇದಕ್ಕೆ ಯಾರು ಮುಟ್ಟುದಿಲ್ಲ ಅದನ್ನ ನೀರು ಮೈ ಎಲ್ಲಿ ಕೊಯ್ಯಕ್ಕೂ ಹತ್ತ. ಹೌದಾಕನೆ ನಂಗೆ ಗೊತ್ತೇ ಇಲ್ಲ ಸಾಯಿ ಹೂ ಕಣ್ ಚಂದ ತೋರ್ತನಲ್ಲಿ ಹೇಳಿ ನಾನು ಹಂಗಾರೆ ಕೊಯ್ಕೊ ಹತ್ತಿ ಯಾರು ಕೊಯ್ಲಲ್ಲ ಅಂದ್ರೆ ಕೊಯ್ತಿ ಅನ್ನೋ ಹದ್ದು ನಂಗೆ ಬ್ಯಾಡ್ದಿದ್ದಲ್ದ ಇದೆ ಸಾಯಿ ಆಯ್ತು ಮನೆ ಒಯ್ ಸೀರೆ ಅರು ಬಿಚ್ಚಾರ್ತಿ ಕಮ್ಮ ಮೈ ಎಲ್ಲ ಹರಾರು ಬಂದಂಗೆ ಇತ್ತು ಅಂತ ಕಚ್ಚುತ್ತೆ ಕ್ವಾಡ್ಜೆ ಕಚ್ಚಿದ ಕಟ್ಟಂಗಾರ ನೀ ಬದಿ ಮನೆ ಯಾವ ಬದಿ ಹೊಯ್ದೆ ಇತ್ತಿನ ಬತ್ತಿದ್ದೆ ಪಾಪದ ಎತ್ತಕನೆ ಅಲ್ಲಿ ಸೊಸೈಟಿಗೆ ಒಕ್ಕಿ ಕೊಡ್ತಾರೆ ಕಾಮಂದಡಿ ಹೋದೆ. ಅವನು ಏನು ನಿನ್ನೆ ಹೋದಲ್ಲಿ ಏನು ಕ್ಯೂ ನಿಂತಿರ ಅಲ್ಲ ಬಾಮಿ ಕಡಿನವ್ರಿಗೆ ಇದ್ರಪ್ಪ ಹಂಗಾರೆ ನಿನ್ನೆ ಆಯಿಲ್ಲ ಇವತ್ತಾರು ಕೊಡ್ತಾರೆ ಕಾಮಂದಡಿ ಹೋದೆ. ಇವತ್ತು ಹೊತ್ತೆ ಬಾಮಿ ಕಡಿನ ಒಂಚೂರು ಮುಂದೆ ಬಂದಿತ್ತು ಇವತ್ತು ಅಲ್ಲ ಸಿದ್ದಣ್ಣ ಅಂಗಡಿ ಇತ್ತಲ್ಲ ಅಲ್ಲಿವರೆಗೆ ನಿಂತಿರು ಮತ್ತೆ ಇದು ಹಬ್ಬದಲ್ಲ ಅಂದ್ರೆ ಇವತ್ತು ವಾಪಸ್ ಬಂದೆ ಸಾರಿ 7 ದಿನ ಆಯ್ತು ಹೋಗಿ ವಾಪಸ್ ಬಂದು ಸೊಸೈಟಿ ಒಕ್ಕಿ ಕೊಡ್ತಾರೆ ನಡಿ ಹೇಳಿ 3 ದಿನ ಆಯ್ತು ಕೆಲಸ ಇಲ್ಲೇ ಹೋಗೋಣದು ಯಾರ ಮನೆ ಕೆಲಸ ಕರೀದು ಒಕ್ಕಿ ತಗೊಂಡು ಹೋಯ್ಕಲೆ ಒಕ್ಕಿ ತಗೊಂಡು ಹಾರ ಲೈ ನಾನು ಈ ಪಾಟಿದಲ್ಲ ಅಲ್ಲಿ ಹಬ್ಬದಲ್ಲ ಹಬ್ಬದಲ್ಲ ನನಗೆ ಸಾರಿ ಯಾರು ತಂದು ಕೊಡೋರಿದ್ರೆ ನಮ್ಮ ಮನೆಗೆ ಗಣಸು ಒಂಚೂರು ಮನೆ ಅಲ್ಲೋ ನಿಂತ್ಕೊಂಡ್ರೆ ಹೊತ್ತಂತೆ ಮನೆ ಹಿಂಗೆ ಮನಿಕೊಂಡ್ಬಿಟ್ರೆ ಅಂತ ಮಾಡೋದಿಲ್ಲ ಕೆಲಸಕ್ಕೊರ ಕೆಲಸ ಆಯ್ತಲ್ಲ ಮನೆಗೆ ಇದ್ರೆ ಮನೆಗೆ ಮನಿಕಮ್ ಮುಚ್ಚಾಯ್ತು ಮನಿಕಮ್ ಆ ಸಾರಿ ಒಡ್ರಿಗೂ ಈ ಗಣಸು ಮನಿಕಮ್ಗೂ ಸಮ ಆಯ್ತು ಏನೊಂದು ಒಕ್ಕಿ ತಗೊಬಂದ್ರೆ ರೋಗ ಹೊಡಿತಾ ಎಂತಕ್ಕೂ ಹತ್ತಿರ ಫಸ್ಟ್ ಒಂದು ಸೀರೆ ಬಿಚ್ಚಿ ಹಾಕ್ತೇನೆ ನಂಗೆ ನಿಟ್ಕೊಂಬಾತ್ಲ ಮೈ ಎಲ್ಲ ಏನು ಹಾರ ಹೊಡಿತೇನು ಪುರ್ಸೋತಿಲ್ಲ ನಂಗೆ ಆಗ್ತಲ್ಲ ಇದು ಅದೇಂತದ್ದು ಹೂವಿನ ಗಿಡ ಪೂರ ತಿನ್ನಾಕ್ತಕ್ಕಂಥದ್ದು ಯಾರು ಮನಿದೆ ಅನ್ನೋದ ಏ ದೇವರೇ ಭಗವಂತನೇ ಮೊನ್ನೆ ನೊಟ್ಟು ನೀರು ಹಾಕಿ ಎಲ್ಲ ಬುಡ ಮಾಡಿ ಬೆಚ್ಚಿದಿ ಪೂರ ಹೂವಿನ ಗಿಡ ತಿಂತಲ್ಲ ದೇವ್ರಾಗಿ ದಾನಿನ್ ಬಿಟ್ಟು ಹೊಡೆದ್ರೆ ಯಾರಪ್ಪ ಅವ್ರ ಕೈದಲ್ಲಿ ಗಂಟೆ ಕಿಚ್ಚಿಡ್ದು ಹಾಪ್ಕೆ ಏ ದೇವ್ರೆ ಇದು ಒಪ್ಪಿದೇನ ಏ ಒಪ್ಪಿ ಧ್ಯಾನ ಬಿಟ್ಕೊಂಡು ಎಲ್ಲಿ ಸತ್ತಾಳಪ್ಪ ಅವಳ ಅಲ್ಲ ಅವಳಿಗೆ ಧ್ಯಾನ ಅಂತ ಕೊಡಿ ಕಾಮ್ ಕೇಳಿದ್ರ ಮೇಲೆ ಧ್ಯಾನ ಬಿಟ್ಟು ಹೊಡೆದ್ರ ಮೇಲೆ ಅಂತ ಕಪ್ಪ ಮೊನ್ನೆ ಬುಡ ಮಾಡಿ ಎಲ್ಲ ಹೂವಿನ ಗಿಡ ಎಷ್ಟು ಚಂದ ಹೂ ಬಿಟ್ಟಿದ್ದು ಪೂರ ಮೆಟ್ಟಿ ಹಾಳು ಮಾಡಿ ಹಾಕ್ತಲ್ಲ ತಿಂದ ಏ ದೇವ್ರೆ ಅಪ್ಪಿಯಾ ನೀನು ಕೆಮ್ಮಿ ಗಂಟೆ ಕಿಚ್ಚಿಡ್ದು ಹಾಪಕ್ಕೆ ಇಲ್ಲ ಬಾ ನೀನು ಅಪ್ಪಿಯಾ ಮನೆಗಿದ್ಯಾ ನಿನ್ ಗೇಂಡ್ಲಿಗಳು ಕಿಚ್ಚಿಡೋಕೆ ಅಂತ ನುಂಗ್ತಾ ಇದೆಯೋ ಮನೆಗೆ ಹಾಕೊಂಡ ಬಾ ಇಲ್ಲ ಹೈ 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 ಒಂದು ಕೋಲ್ ಗಿಡ ಎಂತ ಸಿಕ್ಕುದಿಲ್ಲ ಇಲ್ಲ ಎಬ್ಬು ಅಂದ್ರೆ ಹೈ ನಿನ್ನ ಅಪ್ಪಿ ಮನೆಗೆ ಹೋಗ್ತೀನಿ ಹೋಗಿ ಇಲ್ಲಿ ನಾ ನಟ್ಟು ಸಾಂಕಿ ಬೆಳೆಸಿ ನೀನು ಪೂರ ತಿಂದು ಹಾಳು ಮಾಡಿ ಹಾಕ್ತೀಯಾ ಹೋಗ ನೀನು ಬಿಟ್ಟ ಹೊಡೆದಾಳು ಎಲ್ಲಿ ಹೋದಾಳು ಅವಳು ಎಲ್ಲಿ ಸತ್ತಾಳವಳು ನಾನು ಹಂಗಾರೆ ಅಲ್ಲಿ ಸೊಸೈಟಿಗೆ ಹೋಗಿ ಬತ್ತಿ ಅಕ್ಕಿ ಕೊಡ್ತಾರೆ ಕಾಮಂದಲ್ಲಿ ಕಣ್ಕ ಬತ್ತಿ ಅಂದಲ್ಲಿ ಹೋದಷ್ಟೇ ಈಗ ಹೋಗಿ ಒಂದು ಏನು 5 ನಿಮಿಷ ಇಲ್ಲ ಅಷ್ಟು ಬೇಗ ನಾನು ತೊಡಮಿ ಕೊಡುವಲ್ಲ ಕೊಟ್ಟಿಗೆ ಹೋಯ್ದೆ ಅದು ಹೆಂಗೆ ನುಗುಳ್ಕೊಂಡು ಬಂತೇನೋ ಏ ದೇವರೇ ಭಗವಂತನೇ ಅಲ್ಲ ಮನ್ಸರಿಗಿಂತ ಜೋರಿತ್ತಲ್ಲ ಇದೆ ಒಂದು ತೊಡಮಿ ಕಡೆ ಕೊಟ್ಟದ್ನ ದಾಟ್ಕೊಂಡು ಬಂದಿತ್ತಲ್ಲ ಅದ ನುಗುಳ್ಕೊಂಡು ಬಂದಿತ್ತಲ್ಲ ಪೂರ ಹಿಡಿ ಹಾಕಿ ಅಲ್ಲ ಕರ್ಕೋ ಏನು ಓರ್ಲಿ ಸಾಯ್ತಾಕನೆ ನಿಂಗೆ ಅಂತ ಆಯ್ತಾ ಅಲ್ಲ ಉಂಬು ಕೂತಿದೆ ನಾನು ಅನ್ನ ಗೆಳ್ಳಿ ಸಿಕ್ಕುದೆ ಅಂತ ನೀನು ನಾನಾ ಮನೆ ಕೂಗಿ ಸಾಯ್ತಿಯಲ್ಲ ಕೂಗಿ ಸಾವುದಲ್ಲ ಅಲ್ಲಿ ಕಾಣ ಹೂವಿನ ಗಿಡ ಕಾಣ ಒಂದ್ಸರಿ ಹೂವಿನ ಗಿಡ ಕಣ್ಕೊಂಡು ಮಾತಾಡಿ ಮನೆ ಧ್ಯಾನ ಬಂದು ಪೂರ ಮೆಟ್ಟಿ ಚಾರ್ಸಿ ತಿಂದು ಹಾಳು ಮಾಡಿ ಹಾಕಿತ್ತಲ್ಲ ಪೂರ ಕಿತ್ತಾಕ್ತಲ್ಲ ನೀನೇ ಕಂಡಿದೆಯಲ್ಲ ಮೊನ್ನೆ ಬುಡ ಮಾಡೋದು ನಾನು ಆನ ಮನೆ ಆ ಮಣ್ಣು ಎಲ್ಲಿಂದೆಲ್ಲ ಹೊತ್ಕೊ ಬಂದು ಅದ್ರ ಗೊಬ್ಬರು ಹಾಕಿ ಬುಡ ಮಾಡಿ ಅಷ್ಟು ಚಂದ ಮಾಡಿ ಹೂ ಬಿಟ್ಟಿತ್ತು ಪೂರ ಹಾಳು ಮಾಡಿ ಹಾಕಿ ಹೋಯ್ತಲ್ಲ ಕಾಣಲ್ಲ ನೀನು ಕಣ್ಗೆ ಇದು ಚಾಂತಿ ಬೀಳು ಮೆಟ್ಟಿತ್ತ ನಿನ್ ಕೊಂಡಂಗೆ ಕಾಣ ಒಂದ್ಸತಿ ಅಲ್ಲ ಹೊಪ್ಪಿಡೋದೇನ ಇಲ್ಲಿ ಬಂತ ಈಗ ಬಿಟ್ಟು ಹೊಡೋದು ನಾನು ಇಷ್ಟೋದಾರಿ ಮಳಿಯಲ್ಲ ಹಂಗಾರೆ ಒಂಚೂರು ಹೊಳ ಆಯ್ತಲ್ಲ ಮೆನ್ಕ ಬರಲಿ ಅಂದ್ಬಿಟ್ಟು ಸೀದಾ ಇಲ್ಲಿಗೆ ಬಂದದ ಅದ ಈ ಬಾಯಿ ಬಡ್ಕೆ ಮನೆಗೆ ಬಂದದ ಅದು ಮತ್ತೆ ಎಲ್ಲಿ ಹೊಪ್ಪು ಜಾಗ ಇರಲಿ ಅನ್ನೋದಕ್ಕೆ ಬಾಯಿ ಬಡ್ಕಿಯ ನೀನು ನಟ್ಟು ಸಾಂಕಿ ಬೆಳೆಸಿ ಹಿಂಗೆ ಹೂ ಬಿಟ್ಟು ಅಗಳಿಗೆ ಹಾಳು ಮಾಡಿ ನಿಂಗೆ ಗೊತ್ತಾಗ್ತಿದ್ದಿತ್ತ ಒಂದು ಮಕ್ಕಳ ಕಣಂಗೆ ಸಾಕಿದೆ ನಾ ಹೂವಿನ ಗಿಡನ ನೀನು ಈಗ ಬಂದ ಪೂರ ಹಾಳು ಮಾಡಿ ಹಾಕಿ ಹೋಯ್ತಲ್ಲ ಅದೇನ ಮಕ್ಕಳ ಕಣಂಗೆ ಸಾಕದ ಹೂವಿನ ಗಿಡನ ಹಾಳಾರ ಹೆಂಗೆ ಆತನಲ್ಲಿ ಗೊತ್ತಿದ್ದ ನಿಂಗೆ ಒಂದು ಹೂವಿನ ಗಿಡ ನಟ್ಟು ಗೊತ್ತಿತ್ತ ನಿಂಗೆ ನೀನು ಹೂವಿನ ಗಿಡ ನಡುವುದಿಲ್ಲ ಒಂದು ಮನೆ ಬದಿ ಒಂದು ಗಿಡ ನಟ್ಟು ಇದು ಮಾಡಿ ತರಕಾರಿ ನಟ್ಟು ನಿಂಗೆ ಗೊತ್ತಿಲ್ಲ ಯಾರು ನಟ್ಟದಿದ್ರೆ ಹಾಳಾರ ನಿಂಗೆ ಏನು ಅದು ಪಚ್ಚತಪ್ಪ ನಿಂಗೆ ಅಂತ ನನಗೆ ಗೊತ್ತಾಗ್ತಾ ಹೌದೌದು ಪಚ್ಚತಪ್ಪ ಆತ ನಿಂಗೆ ಭಾರಿ ಪಚ್ಚತಪ್ಪ ಆತ ಇನ್ನ ಮನೆ ಹೂವಿನ ಗಿಡ ಮನೆ ಮನೆ ಸುತ್ತಲ ಕಡೆ ಹೂವಿನ ಗಿಡ ನಟ್ಕೊಂಡಿದೆಯಲ್ಲ ಎಂತಕ್ಕದು ತಕ ಹಾಕ ಹೆಣ ಹಾಕೋದು ಎಂತಕ್ಕದ ಇಪ್ಪದೊಂಚೂರು ಕಚ್ಚಿ ಕಣಂಗಿದ ಒಂಚೂರು ಜಾಗ ಅದ್ರಾಗ ಒಂದು ಇಪ್ಪು ಪೂರಾ ಹೂವಿನ ಗಿಡವೇ ಬೇರೆ ಅಂತ ಇಲ್ಲ ಕಾರ್ಯಕ್ಕೆ ಪಪ್ಪದು ಒಂದು ಇಲ್ಲ ಅದ್ರಾಗ ಬರೀ ಹೂವಿನ ಗಿಡ ಅದು ಎಂತಕ್ಕದ ನಿನ್ ತಕ ಹಾಪ್ಕೆ ಅಲ್ಲಿ ನಿಂಗೆ ಹೂವಿನ ಗಿಡ ಬೇಡ ಎಂತ ಬೇಡ ನಿಂಗೂ ಅಡುಗೆ ಮಾಡೋದು ಉಂಬುದು ಒಂದೇ ಬಿಟ್ರೆ ಬೇಸೋದು ತಿಂಬುದು ಒಂದೇ ಅನ್ನಲ್ಲಿ ಹೇಳಿ ಎಲ್ಲರಿಗೂ ಹಂಗೆ ಒಬ್ಬೊಬ್ಬರಿಗೆ ಒಂದೊಂದು ಇರುತ್ತೆ ನಂಗೆ ಹೂವಿನ ಗಿಡ ಅಂದ್ರೆ ಭಾರಿ ಖುಷಿ ಅದಕ್ಕೆ ನಾ ಎಲ್ಲಿ ಹೊರ ಹೂವಿನ ಗಿಡ ಕೊಟ್ಟು ತಗೊಂಡು ನಟ್ಕೊಂಡೆ ಅದನ್ನ ತಂದು ಹಾಳು ಮಾಡಿ ಹಾಕ್ತಿರಲ್ಲ ನೀವೆಲ್ಲ ಇಪ್ಪು ಬಿತ್ತರಿಯಾ ಅದೇನಿ ಎತ್ತಬೇರ್ದೆ ಈಗ ಎತ್ತೋಯ್ತೇನೋ ಅದು ನೀನು ಹುಡ್ಕೊಬ್ಬರು ಬೇಕಾಗಂತ ನಮ್ಮನಿಗೆ ಗಣಸು ಎತ್ತೋಯ್ತೇನೋ ಅದೇನಿ ನಾನು ಹುಡ್ಕೊ ಬಂದ್ರೆ ಬರ್ಲಕ್ಕೋದು ಇಲ್ಲ ಎತ್ತು ಸತ್ತ ಗಣಸು ಅಲ್ಲ ಕರ್ಕುವ ನೀ ಸೊಸೈಟಿಗೆ ಹೋದಿಯೇನೋ ಅಕ್ಕಿ ತಂದಿಯೇನ
ನಿನ್ನ ಹೆಣ ಹಾಪಕ್ಕೆ ನಾನು ಸೊಸೈಟಿಗೆ ಅಂದೇಳಿ ಹೋದ ಅಕ್ಕಿ ತಪ್ಕೊಂಡು ಹೋದ್ ನಿನ್ನೆ ಹೋಗಿ ವಾಪಸ್ ಬಂದೆ. ನಿನ್ನೆ ಅಲ್ಲಿ ಬಾಮಿನ ಕಡೆಯವರಿಗೆ ಇದ್ದಿತ್ತು ಲೈನ್. ಹಂಗಾರೆ ಇವತ್ತು ಹೊತ್ತಂದೇಳಿ ಹೋದೆ. ಇವತ್ತು ಅಲ್ಲಿ ಸಿದ್ದಪ್ಪನ ಅಂಗಡಿವರೆಗೆ ಇತ್ತು ಸಾಲು. ಮತ್ತೆ ಕಡೆ ಮತ್ತೆ ವಾಪಸ್ ಬಂದೆ. ವಾಪಸ್ ವಾಪಗೋಯಿ ಆಯ್ತು. ಅಲ್ಲದೆ ನಮ್ಮ ಧ್ಯಾನ ಒಂಚೂರು ವ್ಯತ್ಯಾಸಲಿಲ್ಲ ಇವತ್ತು. ಅಷ್ಟು ಬೇಗ ವಾಪಗೋಯಿ ಅಲ್ಲೇ ತಿನ್ಕ ಹತ್ತು ಹೋಯ್ತು. ಇಲ್ದಿರ ಈ ಪೂರ ಹೂವಿನ ತಿಂದು ಹಾಳು ಮಾಡಿ ಹಾಕಿ ಹೋಗಿದ್ದೀನಿ. ನಾನು ಹಂಗಾರೆ ಒಂದು ಅಕ್ಕಿ ಕೊಡ್ತಾರೆ ಕಾಮಂದಲ್ಲಿ ಹೋದ 2 ದಿನ ಆಯ್ತು ಹೋಗಿ ವಾಪಸ್ ಬಂದದ್ದು. ಏನು ಸಾಯ್ದು ಆಯ್ತು. ಅಯ್ಯೋ ಅಕ್ಕಿ ಕೊಡಿದ್ರೆ ಅದು ಕ್ಯಾಸಕ್ಕೆ ಅಕ್ಕೂ ಇದೆ. ಅಕ್ಕಿ ಕೊಡ್ತಾರೆ ಅಗಳಿಗೆ ಅಂತ ಕಾಯ್ತಾ ಕಣಕ್ಕೆ ನಾ ತರಲ್ಲ. ನೀ ತಂದ್ಯಾ? ನಾನು ದಾರಿ ಮೇಲೆ ಬಾಪತಿ ಒಂದು 4 ಹೂ ಲಾಯ್ ಚಂದ ತೋರ್ತ. ಹಂಗಾರೆ ಹೂ ದೇವ್ರಿಗೆ ವೆಚ್ಚ ಬರ ಆಯ್ತಂದ್ರೆ ಹೇಳಿ ಹೂ ಕೊಯ್ತು ಅಂದೇಳಿ ಹೋದ. ಆ ಹೂ ಕೊಯ್ಕು ಹೋದ. ಅಲ್ಲಿ ಕೊಡ್ದು ನೀವು ಕೊಡ್ಜಿನ ಗೂಡಿಂದು ಇದಂಬರು ಮುದ್ದಿ ಅಂಬರು ನಂಗೆ ಗೊತ್ತಿತ್ತ. ನಾನು ಹೂ ಚಂದ ಇತ್ತಲ್ಲ ಹಂಗೆ ಕೊಯ್ದು ಬರ್ತೀನಿ ಅಂದೇಳಿ ಹೋದ. ಕೊಡ್ಜ ಮೈ ಮೇಲೆ ಹತ್ಕೊಂಡು ಪೂರ ಹಾರ ಬರ್ತದೆ. ನಾನು ಬಂದಳೆ ಒಂದು ಸೀರೆ ಬಿಚ್ಚಿ ಹಾಕಂದೇಳಿ ಹೇಳಿ ಓಡ್ ಬಂದರೆ ಇಲ್ಲಿ ಬಂದು ಕಾಂತೆ ಪೂರ ಧ್ಯಾನ ಬೇಟೆ ಹಾಡ್ದ. ತಲೆ ತಿರುಗಿ ಹೋಯ್ತು ನನಗೆ. ಒಂದು ಸೀರೆ ಫಸ್ಟ್ ಬಿಚ್ಚ ಕಣಕ್ಕೆ ಕೊಡ್ಜಿನ ಗೂಡು ಮೈ ಹತ್ಕೊಂಡಂಗಿತ್ತು. ಒಂದು ಮೈಯೆಲ್ಲ ಏನು ಹಾರ ಬರ್ತದೆ ಪುಸ್ತೋತಿಲ್ಲ ಇವಾಗ ಎಂತ ನಾಚಣಿಕೆ ತಾಂತ ಎಂತಂದೇಳಿ ಗೊತ್ತಿಲ್ಲಪ್ಪ. ಮನ್ಯಾಗ ಏನ ಮನೆಗೆ ಹೂ ಬಿಟ್ಕೊಂಡಿದ್ದಾಕನೆ ಅಲ್ಲೆಲ್ಲ ರಸ್ತೆ ಮೇಲಿದ್ದು ಹೂ ಕೊಯ್ಕೊಯ್ದಿಯಲ್ಲ ನಿಂಗೆ ಅಂತ ಹೇಳೋದು. ನಿಂಗೆ ನಿಮ್ಮ ಮೊರಲು ತಕ್ಕ ಹೊತ್ತ ನಿನ್ನ ಇನ್ನು ನಾಳೆಗಾರು ಹೋಗಿ ತಪ್ಪು ಹೋಯ್ತಾನೆ ಹೇಳಿದಿ. ನಾಳೆಗೆ ಒಂದು ಧ್ಯಾನಿನ ಬಿಟ್ಟೋಡ್ಬೇಡ. ನಾವು ಹೋಗಿ ತಪ್ಪು ಹೋಯ್ತು ಧ್ಯಾನಿನ ಬಿಟ್ಟೋಡ್ದೆ. ನಾಳೆ ನಾನು ಸುಮ್ಮನೆ ಕದಲ್ಲ ಧ್ಯಾನಿನ ತಕೊಂಡು ಎಲ್ಲ ಎಬ್ಬಿ ಬತ್ತೆ ನಾನು ಕಾಣ್ ಮತ್ತೆ ಧ್ಯಾನಿನ ಬಿಟ್ಟೋಡ್ಬೇಡ ಹೇಳಿದೆ. ನಾನು ಇವತ್ತು ಒಂದು ಬೆಳಗ್ಗೆ ಬಿಟ್ಟು ಹೊರಿ ಈ ಮನೆ ಮಾಡಿದೆ. ನೀನು ಇನ್ನು ನಾಳೆಗೆಲ್ಲ ನಾನು ಹೋಗಿ ತಪ್ಪು ಕೊಯ್ನಿ ಲೈ ಸಾಲಾಗೆಲ್ಲ ನಿಂತ್ಕೊಂಡಿರಿ ಅಂತ ಮಾಡ್ತಿದ್ದೆ. ಪೂರ ತಿನ್ಕೊ ಹೋದಿದ್ದಿತ್ತಲ್ಲ. ನೀನು ನಾಳೆಗೆ ಒಂದು ಧ್ಯಾನಿನ ಹತ್ರ ಬಿಟ್ಟೋಡ್ಬೇಡ ಈಗಲೇ ಹೇಳಿದೆ ಕಾಣ. ಮತ್ತೆ ನಾಳೆ ಬಿಟ್ಟೋಡ್ದೆ ನಾನು ಸುಮ್ಮನೆ ಕದಲ್ಲ. ಮತ್ತೆ ಬಾಯಿ ಬಟ್ಟಿ ಅದು ಇದನ್ನೆಲ್ಲ ಹೇಳು ಬರಬೇಡ. ಆಯ್ತಕ್ಕನ ಅಕ್ಕಿ ತಗೋಬಾ ಹೋಗು. ನಾನು ಬರ್ತಿ ಅಕ್ಕಿ ತಪ್ಪು ಲೈನಾಗ ನಿಂತ್ಕೊಂಡ್ರೆ ಮನೆಗೆ ಬದಿ ಕೆಲಸ ಯಾರು ಮಾಡ್ತಾರೆ? ಈ ಗಂಟೆ ಕರ ಕಂಡ್ಕೊಂಡು ಅಲ್ಲಿ ಹೋಗಿ ನಿಂತ್ಕೊಂಡು 1-2 ಕೆಲಸ ಹೋದ ಸಾಯ್ಲಿ ಅಂತ. ಅಕ್ಕಿ ತಪ್ಪು ಏಗಳಿ ಕೊಡ್ತಾರೇನು? ಇವತ್ತು ಸಾಲ ಇವತ್ತಾರು ಹೋಯ್ಕಂದು ಮಾಡಿದ್ದೀನಿ ನಾನು. ಸಾಲ ಕಣ್ಕೊಂಡ್ಬಂದೆ ನೀನು. ಇನ್ನು ನಾಳೆಗಾರು ಹಾಕೋದಂಗೆ ಮತ್ತೆ ಸಾಯ್ಲಿ ಅಂತ ಮಾಡು. ಬಪ್ದೆ ಬಾ ಅಕ್ಕಿ ತಪ್ಪಾಗಲ್ಲ. ಎಕ್ಸು ಮಾಡ್ಕೊಂಡ್ಬಂದ್ರೆ 150 ರೂಪಾಯಿ ಕೊಡ್ಕು. ಅದೇ ಇಬ್ಬರು ಸೇರಿ ಕೊಟ್ಟರೆ 6 ಬರ್ತದೆ. ಇಲ್ದಿರೆ 150 ರೂಪಾಯಿ ಕೊಡ್ತು ನಾನು ಅವಳೆ. ಬಪ್ದೆ ಬಾ ನಾಳೆ 9 ಗಂಟೆ ಸುರಿ ಬಾಪ. ಇವತ್ತೆಲ್ಲ ಇನ್ನು ಅಲ್ಲಿವರೆಗೆ ಬಂದಿದ್ದಪ್ಪ. ನಾಳೆಗೆ ಎಲ್ಲಿ ಬರ್ತೋ ಗೊತ್ತಿಲ್ಲ. ಅಲ್ಲ ನಾಳೆ ಇನ್ನು ಮುಂದೆ ಹೊತ್ತೋ ಎಂಥದ್ದು ಗೊತ್ತಿಲ್ಲ. ಕಾಮ ಎಂತ ಮಾಡಿದೆ 9 ಗಂಟೆ ಸರಿ ಬಾಪ್ದಾರ ಬಾ. ಧ್ಯಾನಿನ ಮಾತ್ರ ಕೊಟ್ಟಕ್ಕೆ ಬಾ. ಧ್ಯಾನಿನ ಒಂದು ಬಿಡೋಡ್ದ ಬೇಡ. ಅಲ್ಲ ಕುರ್ಕುವ ಅಲ್ಲ ಆ ರಮಣಿ ಮಗಳು ಮದುವೆ ಹೇಳಿ ನಿಂಗೆ ಅಲ್ಲ ಎಲ್ಲ ಬದಿ ಕಾದು ಕೊಟ್ಕೊ ಹತ್ತಿದ್ರಪ್ಪ. ರಮಣಿ ಗಂಡ ಎಲ್ಲ ಬದಿ ಮನೆ ಹೂಯಿ ಬಂದು ಕಾದು ಕೊಟ್ಟಿಗೆ ಬಂದ ಕಣ. ನಮ್ಮನೆ ಬದಿ ಬರ್ಲಪ್ಪ. ನಿಂಗೆ ಹೇಳಿಯಾ? ನಂಗೆ ಹೇಳಿ ನಂಗೆ ಹಾಕೋ ಬರ್ಸೋತಿಲ್ಲ. ನಾ ಬಾಗ್ಲಕ್ಕ ಮನೆ ಅವಲ್ಲ ಆತ ಹೋಗಿ ತಪ್ಕೊಂಡಲ್ಲಿ ಹೋಯ್ದೆ. ಎಲ್ಲ ಬದಿ ಬಂದ ಇಲ್ಲಿಗೆ ಇರ್ಬೇಕಾ? ನಮ್ಮ ಮನೆ ಬರ್ಲಪ್ಪ. ನಂಗೆ ಗೊತ್ತಿಲ್ಲ. ನಾ ಕಾಂಡು ಹೇಳಿ ಮದಿಯವರು ಮದಿಗೆ ಹೇಳ್ರು ನಂಗೆ ಹಾಕತ್ತಲ್ಲ. ಈಗ ಮದಿಗೆ ಹೇಳ್ರು ಒಂದು 100-200 ರೂಪಾಯಿ ಮೈ ಹಾಕೋ ದುಡ್ಡು ಬರ್ದೆ. ಈ ಮಳೆಗಾಲಪತಿ ಮೈ ಹಾಕೋ ದುಡ್ಡು ಬರ್ದೆ. ಈ ಮಳೆಗಾಲಪತಿಗೆ ಅಂತ ಮದಿ ಬೆಚ್ಕೊಳದು ಎಂತ ಮತ್ತೆ ಪುರ್ಸೋತೆ ಇಲ್ಲಮ್ರೆ. ಮಳೆಗಾಲಪತಿಗೆ 9 ಕೋದೆ ಅಂತದ್ದು ಲವ್ ಡವ್ ಎಂಥದ್ದು ಆಯೋ 5 ವರ್ಷ ಆಯ್ತಂಬರ್. ಈಗಲ್ಲ 5 ವರ್ಷದಿಂದ ಇತ್ತಮ್ಮ. ಆ ಲವ್ ಎಂತ ಲೋ ಎಂತಂಬ್ರಪ್ಪ. ಅದಾಯೋ 5 ವರ್ಷ ಆಯ್ತಂಬ್ರ. 5 ವರ್ಷದಿಂದ ಇತ್ತಂಬ್ರ. ಹಂಗಾರೆ ಇವ್ರ ಮನೆಯಲ್ಲೆಲ್ಲ ಒಪ್ಪಿಗಿಲ್ಲ. ಒಪ್ಪಿಗಿಲ್ಲ ಅಂದರೆ ಅವ ಯಾವುದೋ ದೇವಸ್ಥಾನ ಯಾವುದೋ ಊರಿನ ಇಲ್ಲೆಲ್ಲಿ ನಾನಲ್ಲ ಇಲ್ಲೇನು ಕೆಲ್ಸಕ್ಕೆ ಬಂದು ಆಯ್ಕೊಂಡದ್ದು. ಅವ ಮದುವೆ ಅತ್ತಿ ಅಂತ ಹೇಳಿದ್ರೆ ಇವ್ರ ಇದ್ದದೊಂದು ಹೆಣ್ಣಿನ ಕೊಟ್ಕ ಕೂಕಂತ್ರ. ಅದಕ್ಕೆ ಹೆಣ್ಣು ನಂಗೆ ಅವನೇ ಬೇಕಂತ ಕೂಕೊಂಡಿತ್ತಂಬ್ರ. ಇವ್ರ ಮನೆಯವ್ರಿಗೆ ಯಾರಿಗೂ ಮನಸ್ಸಿಲ್ಲ. ರಮಣಿ ಗಂಡ ಅಂತೂ ಒಂಚೂರು ಮನಸ್ಸಿಲ್ಲ ರಮಣಿ ಗಂಡನಿಗೆ. ಅದಕ್ಕೆ ಅವ ಇದು ತಲೆಯೇ ಕಸ್ಕೊಂಬ ಹೋಯ್ಲ್ಲ ಅವ. ನಾನು ಮದುವೆ ಮಾಡಿ ಕೊಡೋದಿಲ್ಲ ಅಂದೇಳಿ ಹೆಣ್ಣು ಹಿಡ್ದಾಟ ಬಿಡೋದಿಲ್ಲ ಅಂಬ್ರೆ. ನಂಗೆ ಅವನೇ ನಾ ಬೇರೆ ಯಾಕೆ ಮದುವೆ ಆಗ್ತಿಲ್ಲ ಅಂದೇಳಿ. ಅವನ ಮನೆಯವ್ರು ಯಾರೋ ಏನೋ ಎಂಥ ಮನೆ ಮಾರಿತ್ತೋ ಇಲ್ಲಿಯೋ ಎಂಥದ್ದು ಗೊತ್ತಿಲ್ಲಂಬ್ರೆ. ಅವ ಎಲ್ಲೋ ಅತ್ತೆನೋ ದೂಸ ಊರಿನ ನಮ್ರ. ಅವ ಈಗ ನಾ ಮದುವೆ ಅತ್ತೆ ಅಂತ ಕೂತೀನಂಬ್ರೆ. ಮದುವೆ ಆಯ್ ನಾಳೆ ಕರ್ಕೊಂಡು ಹೋಗಿ ಎಲ್ಲಿ ಕರ್ಕೊಂಡು ಹೋತಾವ? ಬಿಟ್ಟಿಗೆ ಹೋತ್ನೋ ಕರ್ಕೊಂಡು ಹೋತ್ನೋ ಅದು ಎಂಥದ್ದು ಗೊತ್ತಿಲ್ಲ. ಇವ್ರು ಇದ್ದದ್ದು ಹೆಣ್ಣೇನು ಒಂದೊಂದು ಮದುವೆ ಮಾಡಿ ಕೊಟ್ಕೊಂಡು ಹಿಂಗೆ ಮಾಡ್ಕೊಂಡ್ರೆ ಹುಟ್ಟಿ ಇವ್ರು ಬೇಡ ಅಂದ್ರೆ ಹೇಳ್ರೆ ಹೆಣ್ಣು ಬಿಡೋದಿಲ್ಲ ಈಗ. ಹಂಗೆ ಈ ಕಡೆಗೆ ಮನೆಯವರೊಳಗೆ 4 ಜನ ಸೇರಿ ಮದುವೆ ಮಾಡೋದು ನಡೆಯಲ್ಲ ಮಾತುಕತೆ ಆಯ್ತು. ನಂಗೆ ಸಿದ್ದೊಕ್ಕ ಹೇಳೋದಪ್ಪ. ನಂಗೆ ಸಮ ಗೊತ್ತಿಲ್ಲ. ನಾನೇನು ಹೋಗಿ ಕೇಳಿಲ್ಲ. ರಮಣಿ ಹತ್ರ ಕೇಳ್ರೆ ಅವಳು ಒಂದು ಕೇಳಿ ಹೇಳ್ತಾಳೆ. ಅವಳು ಬಾಯಿ ಹಾಕಿ ತಗೋಕಬ್ದ. ಅದಕ್ಕೆ ನಾ ಎಂತ ಕೇಳ್ಕೊಯ್ಲು ಇಲ್ಲ. ನನಗೆ ಸಿದ್ದೊಕ್ಕ ಹೇಳೋದು ಹಂಗೆ ಹಾಕೊಂಡು ನಂಗೆ ಗೊತ್ತಾಗ ಅವ ಎಲ್ಲೋ ಹತ್ತಿನ ನಂಬರ್ ಸಿದ್ದೊಕ್ಕ. ಈಗ ನಂಗೆ ಅಂದ್ರು ರಸ್ತೆ ಮೇಲೆ ಸಿದ್ದಾಳಪ್ಪ ಹೂ ಕೊಯ್ಕೋದೆ ಅಲ್ಲ ಕೊಡ್ಜಿನ ಗೂಡಲ್ಲಿ ಅವಳು ಹೇಳೋದು ಸಿದ್ದೊಕ್ಕನೇ ಹೇಳೋದು ಅಲ್ಲಿ ಸಿದ್ದಾಳಪ್ಪ ಅವಳೆ ಅಂತ ಹೇಳಪ್ಪ. ನಾನು ಮದಿಗೆ ಸುದ್ದಿ ಅಂತ ಹೇಳಪ್ಪ. ಯಾರು ಈಗಳಿಗಿನ ಹೆಣ್ಮಕ್ಳಿಗೆ ಒಂದು ಒಪ್ಲಿ ಸೊಕ್ಕಂದ್ರೆ ಸಾಧಾರಣ ಕಲ್ಲ ಕಣ್ ಅಲ್ಲ. ಅವ ಯಾವ ಊರಿನ ಯಾವ ದೇಶದ ನನಗೆ ಗೊತ್ತಿಲ್ಲ. ಅವನ್ನೇ ಈಕಂದಲ್ಲಿ ಹೇಳಿ ಕುಕ್ಕಂತ್ರ ಇರೋದೆ ಮದುವೆ ಮಾಡ್ಕೊಂಡು ನಾಳೆ ಬಿಟ್ಟಿಗೆ ಹೊರಿ ಉಳಿ ಅಂತ ಮಾಡ್ತಾಳಂದ್ರೆ. ಅದಕ್ಕೆ ಅವ್ರ ಮನೆಯವರಿಗೆ ಯಾರಿಗೂ ಮನಸ್ಸಿಲ್ಲ. ರಮಣಿಗೂ ಮನಸ್ಸಿಲ್ಲ, ರಮಣಿ ಗಣ್ಣಿಗೂ ಮನಸ್ಸಿಲ್ಲ. ಅದು ಎಂತ ಮಾಡೋದು? ಹೆಣ್ಣು ಹೇಳೋದು ಮತ್ತೆ ಕೇಂತಿಲ್ಲಲ್ಲ. ಅದಕ್ಕೆ ಹಂಗಾರೆ ಒಪ್ಕೊಂಡದ್ದು ಈಗ. ಅದು ಒಪ್ಕೊಂಡದ ಅವ ಈಗ ಮದುವೆ ಆಯಿ ಕರ್ಕೊಂಡು ಹೋತಿ ಅಂತ ನಮ್ರಿಗೆ ಎಲ್ಲಿ ಕರ್ಕೊ ಹೋತಂದಲೇ ಬೇಕಲ್ಲ. ಕರ್ಕೊ ಹೋತ್ನೋ ಬಿಟ್ಟಿಗೆ ಹೋತ್ನೋ ಯಾರಿಗೆ ಗೊತ್ತಿತ್ತು. ಎಂಥದ್ದು ಮರತಿ ಈಗಳಿನ ಮಕ್ಕಳದೆಲ್ಲ ಹೇಳು ಕತ್ತಂದು ಮಾಡಿದ್ಯಾ? ಈಗಳಿನ ಮಕ್ಕಳು ಏನೇನು ಮಾಡ್ತಂದು ಹೇಳು ಕೆಡಿಯ. ಕೊಂಡಾರ ಮನೆ ಸುದ್ದಿ ನಮ್ಗೆ ಅಂತಕ್ಕೆ ಸಾಯಿಲಿ ಅವ್ರು ಏನಾರು ಮಾಡ್ಕೊಳ್ಳಿ. ನಾಳೆ ಎಲ್ಲ ರಮಣಿಗೆ ಮನೆಗೆ ಕೂತಾರ ಮತ್ತೆ ಏನಿಲ್ಲ. ನಮ್ಮಿಬ್ರನ್ನ ಉಗ್ದೊಪ್ಪಿಗೆ ಹಾಕ್ಕೊಳ್ಳ. ನಮ್ಮ ಮನೆಯವಳು ಬಾಯಿ ಅಂದ್ರೆ ಇಲ್ಲಿ ಯಾರು ಆಯ್ಕೊಂಡು ಬೇಡ. ಮತ್ತೆ ಅವಳು ಸುದ್ದಿ ನಮ್ಗೆ ಅಂತಕ್ಕೆ ಸಾಯಿಲಿ. ನಾಳೆ ಹೋಗಿ ತಪ್ಪು ನಾ ಬರ್ತೇವೆ 9 ಗಂಟೆಗೆ. ನೀನು ರಿಕ್ಷಕ್ಕೆ ಹೇಳಿದ್ಯಾ?
ಅಲ್ಲಿ ಗಿರಿ ಸಿಂಡಿಕ್ಸಕ್ಕೆ ಹೇಳು. ಗಿರಿ ಸಾರ್ ಸಲ ಒಂದು 10 ರೂಪಾಯಿ ಕಡಿಮೆ ತಗಂತ, ಬೇರೆಯವರೆಲ್ಲ ಜಾಸ್ತಿ ತಗಂತಾರೆ. ಗಿರಿ ಸಿಂಡಿಕ್ಸಕ್ಕೆ ಹೇಳು 150 ಅಂದ್ರೆ ಅವನು 130 120 ಕೊಟ್ಟರು ತಗಂತ. ಬೇರೆಯವರೆಲ್ಲ 150 ಅಂದ್ರೆ ಕಡೆ 150 ಕೊಟ್ಕೊಂತಾರೆ. ಗಿರೀಸ್ನೇ ಅಡಿಲ್ಲ. ಆ ಒಂದು 10 ರೂಪಾಯಿ ಒಳಗೆ ನೀ ಅಂತ ಮನೆ ಮಾಡ್ತೀಯಾ? ಯಾರು ಬಂದ್ರಿ ನಿಂಗೆ? ಗಿರೀಸ್ ನೀನು ನಾ ಫೋನ್ ಮಾಡೋಕೆ ಹೋಯ್ಲ್ಲ, ನೀ ಫೋನ್ ಮಾಡೋದಾರು ಮಾಡಿ. ಗಿರೀಸ್ ಇದನ್ನ ಇಲ್ಲ ಗೊತ್ತಲ್ಲ, ನಾಳೆಗೆಲ್ಲ ಅಲ್ಲಂತ ಎಲ್ಲಿಗೂ ಹೋಯ್ಕ ಹೆಂಡ್ತಿನೆಲ್ಲ ಆಸ್ಪತ್ರೆ ಕರ್ಕೊಯ್ಕ ಬಸ್ರಿ ಅಲ್ಲ ಅವ್ನು ಹೆಂಡ್ತಿ ಆಸ್ಪತ್ರೆ ಕರ್ಕೊಯ್ಕ ತೋರ್ಸೋಕಿತ್ತು ಅಂತಿದ್ದಪ್ಪ. ಏನೋ ಇದನ್ನೂ ಇಲ್ಲ ನಂಗೆ ಗೊತ್ತಲ್ಲ, ನೀ ಫೋನ್ ಮಾಡಿ ಅಂದಕ್ಕೆ ಒಂದು 10 ರೂಪಾಯಿ ಉಳಿಸಿ ಅಂತ ಮಾಡೋಕತ್ತ. ನಿಂಗೆ 10 ರೂಪಾಯಿ ಅಂದ್ರೆ ಲೆಕ್ಕಿಲ್ಲ, ಹೌದು ಮಾರತಿ. ನಂಗೆ ಹಂಗಲ್ಲ, ನಂಗೆ ಎಲ್ಲರ ಗಂಡ ಒಂದು 2 ರೂಪಾಯಿ 3 ಪೈಸೆ ಕೊಟ್ಟರೆ ಅದನ್ನೇ ಬೆಚ್ಕೊಂಡು ಅದ್ರಾಗೆ ಎಲ್ಲ ಮಾಡ್ಕ. ನಿಂಗೇನ ಮಕ್ಕಳು ಬೆಂಗಳೂರಾಗಿದ್ದೋ ದುಡಿತೋ ತಗೊಂಡು ಕೊಡ್ತೋ ನೀ ಖರ್ಚು ಮಾಡ್ತೆ. ನೀ ಏನು ಕ್ಯಾಸಕ್ಕೆ ಹೋಗಿ ಹಾಳು ಮಾಡ್ತೀಯಾ? ಬೆಂಗಳೂರಾಗಿದ್ದೋ ಬೆಂಗಳೂರಿದ್ದ ನಿಮ್ಮೆಲ್ಲರೂ ಬಾಯಿ ಏನು ಕೊರ್ಬಿ ಪಾಪ ಆ ಮಕ್ಕಳಿಗೆ ಕೆಲಸವೇ ಸೊಸುತ್ರೆ ಇಲ್ಲ. ನಿಮ್ಮ ಬಾಯಿ ಕಿಚ್ಚಿಡ್ದು ಹಾಕಿ ಮಾರತಿ. ನಂಗೇನು ಹೊಟ್ಟೆ ಕಿಚ್ಚಂಗೆ ಹೇಳೋದಲ್ಲ ನಾನು. ಅಲ್ಲ ಮಕ್ಕಳೆಲ್ಲ ಕೆಲಸ ಮಾಡ್ತು ಅಲ್ಲ ದುಡ್ಡು ಕೊಡ್ತು ನಿಂಗೆ, ಅದಕ್ಕೆ 10 ರೂಪಾಯಿ ಅಂದ್ರೆ ಲೆಕ್ಕಿಲ್ಲ. ನಾನೇನು ಹೊಟ್ಟೆ ಕಿಚ್ಚಂಗೆ ಹೇಳೋದಲ್ಲ, ನಂಗೇನು ಹೊಟ್ಟೆ ಕಿಚ್ಚಿಲ್ಲ. ಮಕ್ಕಳ ನಿನ್ನ ಮಕ್ಕಳರೇನು ನಮ್ಮ ಮಕ್ಕಳಲ್ಲ ಎಲ್ಲರದು. ನಾನೇನು ಹೊಟ್ಟೆ ಕಿಚ್ಚಂಗೆ ಹೇಳೋದನ್ನು ಮಾಡಿದ್ಯಾ? ಸರಿ, ನಾ ಬೆಳಗಾದ ಮುಂಚೆ ಹೋಯ್ದಿ ಅಲ್ಲ ಸೊಸೈಟಿ ಹೋಗಿ ತಪ್ಕೊಂಡಲ್ಲಿ ಹೇಳಿ ಅಲ್ಲಿ ಮಾತಾಡಿ ಇಲ್ಲಿ ಮಾತಾಡಿ ಬಪ್ಪತ್ತಿಗೆ ಇಷ್ಟು ಹೊತ್ತಾಯ್ತು. ಇನ್ನು ಗಂಜಿ ಹೋಗಿ ಹಾಕಲ್ಲ. ಗಂಜಿ ಮಾಡಿ ಅಂತ ಪದಾರ್ಥ ಕೊಚ್ಚಕ್ಕೆ ಅಂತ ಮಾಡೋದು, ಒಂದು ಪದಾರ್ಥ ಮಾಡೋಕೆ ಅಂತದ್ದು ಇಲ್ಲ. ಉಪ್ಪಿ ನೋಡಿ ಯಾರು ಗುದ್ದುದೆ ಅಂತ ಮಾಡೋದು. ಮತ್ತೆ 2 ವಾಂಕಟಿ ಮೀನು ಇತ್ತಕ್ಕಂತ ಅದನ್ನಾರು ಒಂದು ಸೂಟ್ ಗೊಜ್ಜಿ ಮಾಡೋದು ಎಂತ ಮಾಡೋದು ಕಾಣಿಕೆ ಪದಾರ್ಥ. ಮೀನು ಸಸುತ್ರೆ ಬತ್ತಲ್ಲಪ್ಪ, ಈಗ ಮಳೆಗಾಲಪ್ಪ ಮೀನು ಸಸುತ್ರೆ ಬತ್ತಿಲ್ಲ. ಮೀನು ಬಂದರೆ ಒಂದು ಮೀನು ತಗೊಂಡು ಪದಾರ್ಥ ಮಾಡು ಅಂದ್ಕೊಂಡ್ರೆ ಮೀನು ಬತ್ತಿಲ್ಲಪ್ಪ. ಈಗ ಮೀನು ಬರದೆ 3-4 ದಿವಸ ಆಯ್ತಪ್ಪ. ನಾನು ಹಂಗೆ ಮೀನು ತಗೊಂಡ್ಕೊಂಡ್ಕಂತೆ ಮೀನೇ ಬತ್ತಿಲ್ಲಪ್ಪ. ಮೀನು ಗಾಡಿನ ಅಲ್ದಿರೋ ದಿನ ಹಾರು ನೋಡ್ಕೊಂಡು ಓಡ್ ಬರ್ತಿದ್ದಿದ್ದ. ಎಲ್ಲ ಮನೆಗೆ ಮೀನು ಸಾರಿ ಇದ್ದರೆ ಮೀನಿಲ್ಲ. ಈಗ ಮೀನೇ 3-4 ದಿವಸ ಆಯ್ತಪ್ಪ, ಬತ್ತಿಲ್ಲ. ಎತ್ತವನೇನು ಮೀನು ತಿನ್ನಲಂಗಿತ್ತು ನಂಗೂ, ಮೀನು ಬರ್ತಾ ಇಲ್ಲ. ಒಣಕಟಿ ತಂದಿಸ್ಕೊಂಡಿದ್ದೆ ಮಾರತಿ ನೀನು. ನಮ್ಮನೆಗೆ ಒಣಕಟಿ ಗಿನ್ಕಟಿ ಅಂತ ಕೇಳ್ಬಿಡ. ನಮ್ಮನೆಗೆ ಸಂತೆಗೆ ಹೋದರೆ ಯಾರು ಬೇಕಲ್ಲ ತಪ್ಪಕ್ಕೆ. ಒಣಕಟಿಯನ್ನು ನಾನು ಒಂದು ರಾಶಿ ತಂದು ಬೆಚ್ಕೊಂಡ್ಲೆ, ಒಂದು 4 ಕಾಣಿ ಎಲ್ಲ ಇತ್ತಕ್ಕಂತ. ಅದು ಹೋಗಿದಡೆಗೆ ನೇತಾಕಿ ಬೆಚ್ಚಿದ್ವಿ ಒಂದು 4 ಕಾಣಿ. ನಾವೇನು ಒಣಕಟಿ ಏನು ಜಾಸ್ತಿ ಮಾಡೋಕ್ಕಿಲ್ಲ, ಅದು ತಂದದ್ದು ಹಾಗೆ ಇತ್ತು. ಇದ್ರದ್ದೇ ಒಂದು ಉಪ್ಪಿ ನೋಡಿ ಗುದ್ದೋದನ್ನು ಮಾಡಿದ್ವಿ ಮತ್ತೇಲಿತ್ತು. ಇದ್ರೊಂದು 4 ಕಾಣಿ ಕೊಡು ಮಾರತಿ, ನಾನು ತಂದಾಗಳಿಗೆ ಎಲ್ಲರೂ ಕೊಡ್ತೀನಿ ನಿಂಗೆ. ಮೀನಿಲ್ಲದೆ ಉಂಬುಕ್ ಸೇರೋದಿಲ್ಲ. ತರಕಾರಿ ತಿಂದು ಬೇಜಾರು ಹಿಡಿದೋಯ್ತು. 4 ಕಾಣಿ ಕೊಡೋಷ್ಟೆಲ್ಲ ಇಲ್ಲ ಅಲ್ಲಿ ಇದ್ರೆಲ್ಲ ಅಂಡೆಂಗೆ ಹೊಗಿತಡೆಗೆ ನೇತಾಕಿ ಬೆಚ್ಚಿದ್ವಿ. ಒಂದು 3-4 ಕಾಣಿ ಇತ್ತಕ್ಕಂಥದ್ದನ್ನ ಬಜ್ಜಿ ಮಾಡ್ಕೊಂಡು ಮಾಡಿದ್ವಿ. ನಿಂಗೆ ಕೊಟ್ರೆ ಮತ್ತೆ ನಾ ಮಾಡೋದು ಅಂತದನ್ನ. ನಿಂಗೆ ಕೊಟ್ರೆ ನಿಂಗೆ ಸೈ, ಅದು ನಂಗೆ ಇಲ್ಲಿ ನಾ ಮಾಡ್ರೆ ನಂಗೆ ಸೈ. ಒಬ್ರಿಗೆ ವಾಪಸ್ ಇತ್ತೇನೋ ಒಂದೇನು ಜಾಸ್ತಿ ಇಲ್ಲ ಅಲ್ಲಿ. ನಿಂಗೆ ಒಂದು ಸಂತಿಗೆ ಒಂದು 100 ರೂಪಾಯಿ ಮೀನು ತಂದಿಸ್ಕೊಂಡ್ ಕತ್ತಿಲ್ಲ ಆ ನಮ್ಮ ಮನೆಗೆ ಕೊಂಜೂಸ ಅಲ್ಲ ಕೊಂಜೂಸ ಅಂದಲ್ಲಿ ಅಲ್ಲ ಮಾರತಿ. ಸಂತಿಗೆ ಹಾಪರ ಯಾರು? ನಮ್ಮನೆ ಸಂತಿಗೆ ಹಾಪರ. ನಮ್ಮನೆಗೆ ಗುಣಸಿ ನಾನಿ ಬರೋ ನಿಂಗೆ ಗೊತ್ತಲ್ಲ. ಅದು ಬಾಪದೇ ಸಾಯಂಕಾಲ 6 ಗಂಟೆ 7 ಗಂಟೆ ಕಸ್ಲಿ ಆಗ್ತದೆ. ಬಾಪತಿಗೆ ಒಂದಿಷ್ಟು ಮೀನು ಹೊಸಿ ಮೀನು ಹಿಡ್ಕೊ ಬಾಪದು. ಒಣಕಟಿ ಮೀನು ತಪ್ಕೊಪ್ಪರು ಯಾರು ಅನ್ಬೇಕಲ್ಲ. ನಂಗೆ ಆ ಪ್ಯಾಟಿ ಬದಿ ಎಲ್ಲ ಹೋಗಿ ಗೊತ್ತಿಲ್ಲ. ನಾ ಎಲ್ಲಿಗೆ ಹೋದಾಳಲ್ಲ. ನಾ ಹೋದೆಲ್ಲರೂ ಕೊಂಡಿದ್ಯಾ ನೀನು? ಸರಿ ಹಂಗ ತಾಡಿ ಒಂದು 2 ಕಾಣಿ ಇತ್ತಕಂತೆ, ಅದನ್ನೇ ಕೊಡ್ತಿ. ಅದು ಇತ್ತ ಇಲ್ಲೇ ಕೊಂಡ್ಕಂತಿ ಕಡೆ ಕೊಡ್ತೀನಿ ಹೇಳ್ರಿ. ಇಲ್ದಿರ ಮತ್ತೆ ಕೊಡುದಿಲ್ಲ ನಾನು ಕೊಂಡ್ಕೊಂತೀರ ಕಡೆ ಕೊಡ್ತೀನಿ ಹೇಳಿ ನಂಬ್ಕೋಬೇಡ ನೀನು. ಏನು ಗಟ್ಟಿತನ ಕಲ್ತಿದ್ದಾಳ ಅಕ್ಕನ ಇವಳ. ಅಲ್ಲ ಒಣಕಟಿ ಮೀನು 8 ಕಾಣಿ ಕೊಡು ಕಾನ ಮನೆ ಮಾಡ್ತಾರಪ್ಪ ಇವಳ ಸಯ್ಯ. 2 ಮೀನು ಸಾರಿ ಅಂತಾರೆ ಮಾಡ್ರೆ ಅದೇ ಅಂತ ಇದೆ ಅಂತ ಅಂದಲ್ಲಿ ಬಂದು ಅಳಗಿ ತುಡಿ ಬಾಯಿ ತೆಗ್ದು ಕಾಮದು ಕಾಣ್ಕೊಳು. ಅದೇ ಅವಳ ಮನೆಗೆ ಇತ್ತ ಇಲ್ಲೇ ಕೊಂಡ್ಕಂತಿ 8 ಕಾಣಿ ಕೊಡ್ತಿ ಹೊರ ಮೈ ಕುಕೊಂಡು ಹೇಳದೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ಅತಿ ಹೆಚ್ಚು ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮಗೆ ಸಪೋರ್ಟ್ ಮಾಡಿ. ನಿಮ್ಮೆಲ್ಲರ ಸಪೋರ್ಟ್ ಇದ್ದರೆ ಇನ್ನೂ ಅತಿ ಹೆಚ್ಚಿನ ನಾವು ವಿಡಿಯೋಗಳನ್ನು ಮಾಡಲಿಕ್ಕೆ ನಮಗೆ ಸ್ಫೂರ್ತಿ ಸಿಕ್ಕಾಗೆ ಆಗುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್ ಬಾಯ್.